Okay, in your PU course, you are going to study about physics, chemistry, maths, and biology individually. I am talking only about science subjects, not languages. So let us concentrate on our subject physics. Now you think about physics means you try to get the meaning of physics. Actually, the word physics originated from Greek word called physis. Remember, physis. The dictionary meaning of physis is nature. So physics is related to nature. So we can define the physics in this way. Physics is a branch of science which deals with the study of natural phenomena and basic laws of nature. Very simple. ನೋಡಿ, ಫಿಸಿಕ್ಸ್ ಅನ್ನೋ ವರ್ಡ್ ಆಕ್ಚುಲಿ ಗ್ರೀಕ್ ಇಂದ ಬಂದಿದ್ದು. ಫ್ಯೂಸಿಸ್ ಅನ್ನೋ ವರ್ಡ್ ಇಂದ. ಫ್ಯೂಸಿಸ್ ಅಂದ್ರೆ ನೇಚರ್. ನೇಚರ್ ಮೀನ್ಸ್ ಪ್ರಕೃತಿ. ಇದನ್ನ ಹಾಗಾದ್ರೆ ಪ್ರಕೃತಿನ ಸ್ಟಡಿ ಮಾಡೋ ಸಬ್ಜೆಕ್ಟೇ ಫಿಸಿಕ್ಸ್ ಅನ್ನೋದು. ಈಗ ಕನ್ನಡದಲ್ಲಿ ಭೌತಶಾಸ್ತ್ರ, ಫಿಸಿಕ್ಸ್, ಫಿಸಿಕಲ್. ಭೌತ ಮೀನ್ಸ್ ಭೌತಿಕ, ಭೌತ ಮೀನ್ಸ್ ಫಿಸಿಕಲ್ ಅಂತ. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ಕನ್ಸಿಡರ್ ಅವರ್ ಸೋಲ್ ಅಂಡ್ ಬಾಡಿ. ಈಗ ಬಾಡಿ ಫಿಸಿಕಲ್, ಈ ಬಾಡಿ ಬಗ್ಗೆ ಸ್ಟಡಿ ಮಾಡೋದು, ಸನ್ ಬಗ್ಗೆ ಸ್ಟಡಿ ಮಾಡೋದು. ಈಗ ಪೆನ್, ಪೆನ್ಸಿಲ್, ಬೋರ್ಡ್, ದಿಸ್ ಆರ್ ಆಲ್ ಫಿಸಿಕಲ್. ನೇಚರ್ ಫಿಸಿಕಲ್. ಸೊ we can define physics in this way. So one can understand what is physics. So physics deals with the study of natural phenomena and some basic laws of nature. ನೋಡಿ, ನೇಚರ್ಗೆ ತಂದೆ ಆದಂಥ ಕೆಲವೊಂದು ನಿಯಮಗಳಿರ್ತವೆ, ಪ್ರಕೃತಿಯ ನಿಯಮಗಳು. ಆ ನಿಯಮಗಳನ್ನ ಸ್ಟಡಿ ಮಾಡೋದು, ಅಥವಾ ಹೊಸ ಹೊಸ ನಿಯಮಗಳೇನಿವೆ ಅದನ್ನೆಲ್ಲ ಫೈಂಡ್ ಔಟ್ ಮಾಡೋದು. ಇದು ಫಿಸಿಕ್ಸ್ನ ಒಂದು ಕೆಲಸ. ಅಲ್ಲಿಗೆ ಡೌಟ್ ಬೇಡ. ಫಿಸಿಕ್ಸ್ ದಟ್ ಈಸ್ ರಿಲೇಟೆಡ್ ಟು ಅವರ್ ನೇಚರ್. ಬಟ್ ನೌವೇಡೇಸ್ ಇನ್ ಮಾಡರ್ನ್ ಎರಾ ಫಿಸಿಕ್ಸ್ ಡೆಫಿನೇಷನ್ ಸ್ವಲ್ಪ ಫಿಸಿಕ್ಸ್ ಡೆಫಿನೇಷನ್ನು ಸ್ವಲ್ಪ ಬದಲಾಯಿಸ್ಕೊಂಡಿದ್ದೀವಿ. ಸೊ ವೇರ್ ಎವರ್ ಯು ಗೋ, ಫಾರ್ ಎಕ್ಸಾಂಪಲ್, ಈಗ ನಾನು ಸನ್ ಅನ್ನು ಸ್ಟಡಿ ಮಾಡ್ತಾ ಇದ್ದೀನಿ ಅಂದರೆ ವಾಟ್ ಈಸ್ ಸನ್ ಅಂದರೆ ಮ್ಯಾಟರ್. ಯು ಸಿ, ಸನ್ ಆಕ್ಚುಲಿ ಇಟ್ ಇಸ್ ಅ ಮ್ಯಾಟರ್. ಅಂದ್ರೆ ಮ್ಯಾಟರ್ ಅಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್, ಈ ಪೆನ್ ಇದೆ, ಇದನ್ನ ಮ್ಯಾಟರ್ ಅಂತ ಹೇಳ್ತಾ ಇದ್ದೀನಿ. ಹಾಗಾದ್ರೆ ವಾಟ್ ಈಸ್ ಮ್ಯಾಟರ್? ಮ್ಯಾಟರ್ ಅನ್ಬೇಕು ಅಂದ್ರೆ ರಿಮೆಂಬರ್, ಅದು ಸರ್ಟೈನ್ ಸ್ಪೇಸ್ನ ಆಕ್ಯುಪೈ ಮಾಡ್ಕೋಬೇಕು. ನಾನು ಮ್ಯಾಟರ್. ಈಗ ನೋಡಿ, ನಾನು ಇಷ್ಟು ಸ್ಪೇಸ್ನ ಆಕ್ಯುಪೈ ಮಾಡ್ಕೊಂಡಿದ್ದೀನಿ. ಮತ್ತೆ ಅದು ಮ್ಯಾಟರ್ ಅನ್ಬೇಕು ಅಂದರೆ ಅದಕ್ಕೆ ಮಾಸ್ ಇರಬೇಕು. ಈಗ ನನಗೆ ಮಾಸ್ ಇದೆ, ಆಗ ನಾನು ಸರ್ಟೈನ್ ಸ್ಪೇಸ್ನ ಆಕ್ಯುಪೈ ಮಾಡ್ಕೊಂಡಿದ್ದೀನಿ, ಮತ್ತು ನನಗೆ ಮಾಸ್ ಇದೆ. ನೋ ಡೌಟ್ ಐ ಆಮ್ ಎ ಮ್ಯಾಟರ್. ಪೆನ್ ಈಸ್ ಎ ಮ್ಯಾಟರ್, ಸನ್ ಈಸ್ ಆಲ್ಸೋ ಎ ಮ್ಯಾಟರ್. ಹಾಗಾದ್ರೆ ಮ್ಯಾಟರ್ ಅಂದ್ರೆ ಹೆಂಗೆ ಡಿಫೈನ್ ಮಾಡ್ಬೋದು? ಮ್ಯಾಟರ್ ಎನಿಥಿಂಗ್ ವಿಚ್ ಆಕ್ಯುಪೈಸ್ ಸ್ಪೇಸ್ ಅಂಡ್ ಹ್ಯಾಸ್ ಮಾಸ್ ಈಸ್ ಕಾಲ್ಡ್ ಮ್ಯಾಟರ್. Anything which occupies space and has mass is called matter. ಈಗ ನನ್ನನ್ನು ಮ್ಯಾಟರ್ ಅನ್ಬೋದಲ್ವಾ? ಯಾಕೆಂದರೆ ನಾನು ಸರ್ಟೈನ್ ಸ್ಪೇಸ್ನ ಆಕ್ಯುಪೈ ಮಾಡ್ಕೋತಾ ಇದ್ದೀನಿ, ನನಗೆ ಮಾಸ್ ಇದೆ. ಹಾಗಾದ್ರೆ ಐ ಆಮ್ ಎ ಮ್ಯಾಟರ್. ಈಗ ಪೆನ್ನನ್ನು ಮ್ಯಾಟರ್ ಅನ್ಬೋದು, ಇದು ಇಷ್ಟು ಸ್ಪೇಸನ್ನು ಆಕ್ಯುಪೈ ಮಾಡ್ಕೊಂಡಿದೆ ಇಷ್ಟು, ಮತ್ತು ಇದಕ್ಕೆ ಮಾಸ್ ಇದೆ.
ಸೊ ಮ್ಯಾಟರ್ ಬಗ್ಗೆ ಗೊತ್ತಾಯ್ತಲ್ಲ. ಮತ್ತೆ ಇನ್ನೊಂದು ಟರ್ಮ್ ಬರುತ್ತೆ ಎನರ್ಜಿ. ಈಗ ನೋಡಿ ಸನ್ ಈಸ್ ಎ ಮ್ಯಾಟರ್. ಅಫ್ಕೋರ್ಸ್ ಸನ್ನಿಂದ ಏನು ಬರ್ತಾ ಇದೆ? ಇಟ್ ಎಮಿಟ್ಸ್ ಲೈಟ್, ಮೀನ್ಸ್ ಸೋಲಾರ್ ಎನರ್ಜಿ ಬರ್ತಾ ಇದೆ. ಹಾಗಾದ್ರೆ ಮ್ಯಾಟರ್ನಲ್ಲಿ ಎನರ್ಜಿ ಇರುತ್ತೆ. ನೆಕ್ಸ್ಟ್ ಒನ್ ಎನರ್ಜಿ. We can define energy in terms of work done. The capacity to do work is called energy. Remember, energy can be defined in terms of work done. How much work is done by you ಅನ್ನೋದ್ರ ಮೇಲೆ ಎನರ್ಜಿ ಡಿಪೆಂಡ್ ಆಗಿರುತ್ತೆ. ರಿಮೆಂಬರ್, ಎನರ್ಜಿ ಶಕ್ತಿ ಅಂತ. ಎನರ್ಜಿ ನೀನು ಕೆಲಸ ಮಾಡೋದ್ರ ಮೇಲೆ ಶಕ್ತಿ ಡಿಪೆಂಡ್ ಆಗಿರುತ್ತೆ. ಹಾಗಾದರೆ ಎನರ್ಜಿನ ಹೆಂಗೆ ಡಿಫೈನ್ ಮಾಡ್ಬೋದು? ವಿ ಕ್ಯಾನ್ ಡಿಫೈನ್ ಲೈಕ್ ದಿಸ್: ದ ಕೆಪಾಸಿಟಿ ಟು ಡೂ ವರ್ಕ್ ಈಸ್ ಕಾಲ್ಡ್ ಎನರ್ಜಿ. ಈಗ ಸನ್ನಿಂದ, ಸನ್ ಈಸ್ ಎ ಮ್ಯಾಟರ್. ಫ್ರಮ್ ಸನ್ ವಿ ಆರ್ ಗೆಟಿಂಗ್ ಲೈಟ್. ಲೈಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ. ಹಾಗಾದರೆ ಒಂದು ಮ್ಯಾಟರ್ಗೆ ಮತ್ತು ಎನರ್ಜಿಗೂ ಒಂದು ಇಂಟರ್ ರಿಲೇಷನ್ಶಿಪ್ ಇದೆ. ಅದನ್ನು ಸ್ಟಡಿ ಮಾಡೋದೇ ಫಿಸಿಕ್ಸ್ ಅಂತ ಹೇಳ್ತೀವಿ. ಹಾಗಾದರೆ new definition of physics is like this: physics is a branch of science which deals with the study of energy and matter. Remember. So now ivaga ee definition ge fix agboda. What is physics? It is a branch of science that deals with the study of energy and matter. Matter is nothing but anything that occupies space and has mass is called matter. Energy is nothing but the capacity to do work. So ಇವೆರಡರ ಮಧ್ಯೆ ರಿಲೇಷನ್ನ ಸ್ಟಡಿ ಮಾಡೋದೇ ಫಿಸಿಕ್ಸ್. ಈಗ ಈ ಡೆಫಿನೇಷನ್ ವೆರೆವರ್ ಯು ಗೋ, ಎಲ್ಲಿಗೆ ಬೇಕಾದರೂ ಹೋಗಿ, ಎಲ್ಲ ಕಡೆ. ಫಾರ್ ಎಕ್ಸಾಂಪಲ್, ಒಂದು ಮೂವಿಂಗ್ ಬಸ್ ಇದೆ. ಮೂವಿಂಗ್ ಬಸ್ಸಲ್ಲಿ ಮೂವಿಂಗ್ ಬಸ್ ಇಟ್ ಸೆಲ್ಫ್ ಮ್ಯಾಟರ್. ಮೂವಿಂಗ್ ಬಸ್ಗೆ ಎನರ್ಜಿ ಇರುತ್ತೆ, ಕೈನೆಟಿಕ್ ಎನರ್ಜಿ, ಚಲನ ಶಕ್ತಿ ಅಂತ ಹೇಳ್ತೀವಿ. ಸೊ ಟ್ರೈನ್, ಮೂವಿಂಗ್ ಟ್ರೈನಲ್ಲಿ ಮೂವಿಂಗ್ ಟ್ರೈನ್ ಇಟ್ ಸೆಲ್ಫ್ ಮ್ಯಾಟರ್. ಟ್ರೈನ್ ಮೂವ್ ಆಗ್ತಾ ಇದೆ ಅಂದರೆ ಕೈನೆಟಿಕ್ ಎನರ್ಜಿ ಇದೆ. ಸೊ ಸ್ಟಡಿ ಆಫ್ ಮೂವಿಂಗ್ ಟ್ರೈನ್ ಫಿಸಿಕ್ಸ್ ಅದು. ಸ್ಟಡಿ ಆಫ್ ಮೂವಿಂಗ್ ಬಸ್, ಸ್ಟಡಿ ಆಫ್ ಸೋಲಾರ್ ಸಿಸ್ಟಮ್ ಅಲ್ಲಿ ಏನೇನಿದೆ? ಸೋಲಾರ್ ಸಿಸ್ಟಮ್ ಅಲ್ಲಿ ಎನರ್ಜಿ ಇದೆ, ಮ್ಯಾಟರ್ ಇದೆ. Therefore, nature composed of matter and energy. ಮ್ಯಾಟರ್ ಮತ್ತು ಎನರ್ಜಿಯಿಂದನೇ ಆಗಿರೋದು ನೇಚರ್. ಹಾಗಾದರೆ ಈ ಡೆಫಿನೇಷನ್ ಅಂದರೆ ನ್ಯಾಚುರಲ್ ಫಿನಾಮಿನಾ, ಬೇಸಿಕ್ ಲಾಸ್ ಆಫ್ ನೇಚರ್ ಸ್ಟಡಿ ಮಾಡ್ತೀವಿ ಅನ್ನೋದ್ರ ಬದಲು ಇದಕ್ಕೆ ಫಿಕ್ಸ್ ಆಗಬೇಡ. ಫಿಸಿಕ್ಸ್ ಇಸ್ ಎ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ವಾಟ್? ಎನರ್ಜಿ ಆ್ಯಂಡ್ ಮ್ಯಾಟರ್. ನೌ ಈಗ ಫಿಸಿಕ್ಸ್ನ ಎಷ್ಟು ಕಲಿಬೇಕು ಅಂತ ಮೀನ್ಸ್, ನೆಕ್ಸ್ಟ್ ಒನ್ ಸ್ಕೋಪ್ ಆಫ್ ಫಿಸಿಕ್ಸ್. ಎಸ್, ಸ್ಕೋಪ್ ಆಫ್ ಫಿಸಿಕ್ಸ್. ಸ್ಕೋಪ್ ಆಫ್ ಫಿಸಿಕ್ಸ್ ಅಂದರೆ ನೀನು ಫಿಸಿಕ್ಸ್ನ ಎಲ್ಲಿಂದೆಲ್ಲಿವರೆಗೆ ಕಲಿಬೇಕಾಗುತ್ತೆ? ಯಾವುದು ಇದಕ್ಕೇನಾದರೂ ಬೌಂಡ್ರಿ ಇದೆಯಾ? ಈಸ್ ದೇರ್ ಎನಿ ಬೌಂಡರಿ ಫಾರ್ ಫಿಸಿಕ್ಸ್? ಇದು ಬೌಂಡ್ರಿ ಇಲ್ಲದೆ ಇರೋ ಸಬ್ಜೆಕ್ಟ್ ಇದು. ಫಾರ್ ಎಕ್ಸಾಂಪಲ್, ಇದೆಲ್ಲಿಂದ ಎಲ್ಲಿವರೆಗೆ ಕಲಿಬೇಕು ಅಂತ ಅಂದರೆ, ಫ್ರಮ್ ವೆರಿ ಮೈನ್ಯೂಟ್ ಪಾರ್ಟಿಕಲ್ ಕಾಲ್ಡ್ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ಕೆನಾಟ್ ಬಿ ಸೀನ್ ಬೈ ಯುವರ್ ನೇಕೆಡ್ ಐ. ನಿಮ್ಮ ಕಣ್ಣಿಗೆ ಕಾಣದೇ ಇರೋ ಪಾರ್ಟಿಕಲ್ ಎಲೆಕ್ಟ್ರಾನ್, ಬಟ್ ದಟ್ ಈಸ್ ಆಲ್ಸೋ ಮ್ಯಾಟರ್, ಅದಕ್ಕೆ ಮಾಸ್ ಇದೆ. ಫ್ರಮ್ ಮೈನ್ಯೂಟ್ ಪಾರ್ಟಿಕಲ್ ಕಾಲ್ಡ್ ಎಲೆಕ್ಟ್ರಾನ್ ಟು ಎ ವೆರಿ ಬಿಗ್ಗರ್ ಒನ್ ಕಾಲ್ಡ್ ಯೂನಿವರ್ಸ್. ಯೂನಿವರ್ಸ್ನು ನೋಡಿ, ವಿ ಆರ್ ದ ಪಾರ್ಟ್ ಆಫ್ ಯೂನಿವರ್ಸ್. ಯು ಕೆನಾಟ್ ಸಿ ದ ಎಂಟೈರ್ ಯೂನಿವರ್ಸ್. ನಿನಗೆ ಯೂನಿವರ್ಸ್ನ ಕಂಪ್ಲೀಟಾಗಿ ನೋಡೋಕ್ಕಾಗಲ್ಲ. ಈಗ ಇಲ್ಲಿ ನೋಡ್ತಾ ಇದೆಯಾ ಅಂದರೆ ಸೋಲಾರ್ ಸಿಸ್ಟಮ್ ನೋಡ್ತೀಯಾ, ಬಿಯಾಂಡ್ ದಟ್ ಸ್ವಲ್ಪ ನೋಡ್ತೀಯ ಅಷ್ಟೇ. ಸೊ ಹಾಗಾದರೆ ವೆರಿ ಸ್ಮಾಲ್ ಪಾರ್ಟಿಕಲ್ ಟು ಬಿಗ್ಗರ್ ಯೂನಿವರ್ಸ್ವರೆಗೂ ಸ್ಟಡಿ ಮಾಡೋವಂಥ ಸಬ್ಜೆಕ್ಟ್ ಇದು. ಅದಕ್ಕೆ ವಿ ಕ್ಯಾನ್ ಕ್ಲಾಸಿಫೈ ದ ಫಿಸಿಕ್ಸ್ ಇಂಟು 2 ಡೊಮೈನ್ಸ್. ಡೊಮೈನ್ಸ್ ಮೀನ್ಸ್ ಗ್ರೂಪ್ಸ್ ಅಂತ ಅಂತಾರೆ.
One is macroscopic domain of physics. Macroscopic means macro, bigger, doddu, that can be seen by our naked eye. For example, Earth, Moon, Sun, bigger one, macro. Solar system, bigger one. So name itself tells you that in macroscopic domain of physics, we are going to study about solar system. Solar system means planets, satellites, like that. Galaxies. Galaxies means a group of stars. Galaxies. Universe, finally. Universe. And moving bodies. For example, bus, train. They are called mechanics. And about heat and temperature, that is called thermodynamics. Suppose if you have hot body, that consists of large amount of heat and high temperature. If you have cold body, it has low temperature and low energy. So these are all comes under macroscopic domain of physics. Remember, macroscopic means bigger, kannu kaanuvantaddu. Kannu kaanuvantadna study ಮಾಡೋದು, ದೊಡ್ಡ solar system, planets, satellites, galaxies, universe, about motion of a body. For example, ಒಂದು ಟ್ರೈನ್ ಹೋಗ್ತಾ ಇದೆ, how train moves, how bus moves, kinetic energy ಬಗ್ಗೆ. ಮತ್ತೆ ಒಂದು ಹಾಟ್ ಬಾಡಿ, ಸನ್ ಈಸ್ ಎನ್ ಹಾಟ್ ಬಾಡಿ, ಸನ್ ಬಗ್ಗೆ thermodynamics. For example, ಈಗ steam engine, like that. Another one is microscopic, second domain, microscopic domain of physics. Micro means very small, minute. Scopic means ಎರಡು ಅರ್ಥ ಕೊಡುತ್ತೆ. ಸ್ಕೋಪಿಕ್ ವ್ಯೂ ನೋಡೋದು ಅಂತ, ಸ್ಟಡಿ ಮಾಡೋದು. ಸ್ಮಾಲೆಸ್ಟ್ ಪಾರ್ಟಿಕಲ್ಸ್ನ ಸ್ಟಡಿ ಮಾಡೋದು ಅಂತ ಹೇಳ್ಬೋದು. ಹಿಯರ್ ಮ್ಯಾಕ್ರೋಸ್ಕೋಪಿಕ್ ಬಿಗ್ಗೆಸ್ಟ್ ಪಾರ್ಟಿಕಲ್ಸ್ನ ಸ್ಟಡಿ ಮಾಡೋದು, ಸೊ ನೋಡೋದು. ಸ್ಕೋಪ್ ಮೀನ್ಸ್ ನೋಡೋದು, ಸ್ಟಡಿ ಮಾಡೋದು, ಅನಲೈಸ್ ಮಾಡೋದು ಅನ್ನೋ ಮೀನಿಂಗ್ ಬರುತ್ತೆ. ಸೊ in this, micro means very minute, that cannot be seen by our naked eye. For example, electron is there, it cannot be seen by our naked eye. So ಇದನ್ನು ಸ್ಟಡಿ ಮಾಡೋದು ಮ್ಯಾಕ್ರೋಸ್ಕೋಪಿಕ್ ಡೊಮೈನ್. ಹಾಗೆ ನ್ಯೂಕ್ಲಿಯಸ್, atoms itself cannot be seen by you. ಆಟಮ್ಸ್ ಅಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ಎಲೆಕ್ಟ್ರಾನ್ಸ್ ಇರುತ್ತೆ, ಪ್ರೋಟಾನ್ಸ್ ಇರುತ್ತೆ, ನ್ಯೂಟ್ರಾನ್ಸ್, ಇದನ್ನೆಲ್ಲ ಸ್ಟಡಿ ಮಾಡೋದೇ ಮೈಕ್ರೋಸ್ಕೋಪಿಕ್ ಡೊಮೈನ್. ಆಟಮ್ಸ್ ಮತ್ತೆ ನ್ಯೂಕ್ಲಿಯಸ್ ಒಳಗಡೆ ನ್ಯೂಕ್ಲಿಯರ್ ಫ್ಯೂಷನ್ ಅಂತೆಲ್ಲ ಬರ್ತವೆ. ಅದನ್ನೆಲ್ಲ ಸ್ಟಡಿ ಮಾಡೋದು ಮೈಕ್ರೋಸ್ಕೋಪಿಕ್ ಡೊಮೈನ್ ಆಫ್ ಫಿಸಿಕ್ಸ್. ಸೊ ಮೈಕ್ರೋಸ್ಕೋಪಿಕ್ ಡೊಮೈನ್ ಆಫ್ ಫಿಸಿಕ್ಸ್, we can classify the physics into two domains, macroscopic and microscopic. Macroscopic domain of physics deals with a solar system, galaxies, universe, like that. The microscopic domain of physics deals with electron, nucleus, atoms, molecules, nuclear fusion, like that. Very micro level concepts. So in this way we are classifying physics into two domains. Okay, the study of physics
is exciting in many ways. I will give some examples for the excitement of physics. You see, you heard about law of gravitation that was given by Newton. Actually, one story is there about that. ಈ ನ್ಯೂಟನ್ ಏನು ಮಾಡ್ತಾರೆ, ಒಂದು ಆ್ಯಪಲ್ ಟ್ರೀ ಪಕ್ಕ ಇರ್ತಾರೆ, ಆ್ಯಪಲ್ಲು ಟ್ರೀಯಿಂದ ಕೆಳಗಡೆ ಬೀಳುತ್ತೆ. ನ್ಯೂಟನ್ ಥಿಂಕ್ ಮಾಡ್ತಾರೆ, ಯಾಕದು ಆ್ಯಪಲ್ ಕೆಳಗಡೆ ಬೀಳ್ತಾ ಇದೆ, ಮೇಲೆ ಆ ಕಡೆ ಹೋಗ್ತಾ ಇಲ್ಲ. ಸೊ ನೌ he excited. So the fall of apple inspired the Newton to give law of gravitation. That means every object will be attracted by earth. So ನೋಡಿ, ಈಗ ಲಾ ಆಫ್ ಗ್ರಾವಿಟೇಷನ್ ಬರೋಕ್ಕೆ ಆ ಆ್ಯಪಲ್ ಕೆಳಗಡೆ ಬೀಳೋದೆ ನ್ಯೂಟನ್ಗೆ ಒಂದು ಇನ್ಸ್ಪೈರ್ ಆಯಿತು ಅಂತ ಒಂದು ಕಥೆ ಇದೆ. ಇನ್ ದ ಸೇಮ್ ವೇ ಒಂದು ಕೆಟಲ್ ಇರುತ್ತೆ. ಕೆಟಲ್ ಅಂದರೆ ಇವಾಗ ನೀವು ಪ್ರೆಷರ್ ಕುಕ್ಕರ್ ಥರ ಅಂದ್ಕೋಬೋದು. ಆ ಪ್ರೆಷರ್ ಕುಕ್ಕರ್ ಫಾರ್ ಎಕ್ಸಾಂಪಲ್ ಈ ಥರದೊಂದು ಕೆಟಲ್ ಇದು, ಇದ್ರ ಮೇಲೆ ಒಂದು ಲಿಡ್ ಇರುತ್ತೆ. ಈ ಪ್ರೆಷರ್ ಕುಕ್ಕರ್ಗೆ ವೆಯ್ಟ್ ಇದ್ದಂಗೆ ನೀವು ಇದಕ್ಕೆ ಹೀಟ್ ಕೊಟ್ಬಿಟ್ಟು ಇದರೊಳಗಡೆ ವಾಟರ್ ಇರುತ್ತೆ ಅಂತ ಅನ್ಕೊಂಡು, ವಾಟರೆಲ್ಲ ಬಾಯ್ಲ್ ಆಗಿ ಸ್ಟೀಮ್ ಬರುತ್ತೆ. ಸ್ಟೀಮ್ ಬಂದಾಗ ಈ ಕೆಟಲಲ್ಲಿರೋ ಲಿಡ್ ಏನು ಮಾಡುತ್ತೆ, ಹೀಗೆ ವೈಬ್ರೇಟ್ ಆಗೋಕ್ಕೆ, ಅಪ್ಸ್ ಆ್ಯಂಡ್ ಡೌನ್ಸ್ ಮೂವ್ ಆಗೋಕ್ಕೆ ಶುರು ಆಗುತ್ತೆ. ಅಪ್ಸ್ ಆ್ಯಂಡ್ ಡೌನ್ಸ್ ಮೂವ್ ಆಗೋದನ್ನ ಇದು ಕೆಟಲ್ ಅಂತ ಮೊದಲಿತ್ತು, ಈಗ ಬಿಫೋರ್ ಏನೋ ಪ್ರೆಷರ್ ಕುಕ್ಕರ್ ಆ ಥರ. ಆ ಕೆಟಲ್ನಲ್ಲಿ ಈ ಲಿಡ್ ಡ್ಯಾನ್ಸ್ ಮಾಡ್ತಾ ಇರೋಕ್ಕೆ ಕಾಣ್ತಾರೆ. ಅದನ್ನು ಜೇಮ್ಸ್ ವ್ಯಾಟ್ ಅದನ್ನು ನೋಡಿಬಿಟ್ಟು ಅವನೊಂದು ಇನ್ಸ್ಪೈರ್ ಆದ. ಎಸ್, ಈ ಲಿಡ್ ಹಿಂಗೆ ಡ್ಯಾನ್ಸ್ ಮಾಡ್ತಾ ಇದೆ ಅಂದರೆ ಅದಕ್ಕೆಲ್ಲೋ ಯಾರೋ ಫೋರ್ಸ್ ಅಪ್ಲೈ ಆಗ್ತದೆ. ಎಲ್ಲಿಂದ ಫೋರ್ಸ್ ಬಂತು? ಸ್ಟೀಮಿಂದ ಬಂತು. ಹಾಗಾದರೆ ಬೈ ಯೂಸಿಂಗ್ ಸ್ಟೀಮ್ ವಿ ಕ್ಯಾನ್ ಮೂವ್ ದ ಎಂಜಿನ್ ಅಂತ. ಆವಾಗ ಸ್ಟೀಮ್ ಎಂಜಿನ್ ಕನ್ಸ್ಟ್ರಕ್ಟ್ ಮಾಡಿದ್ರು. ಹಾಗಾದರೆ ಡ್ಯಾನ್ಸಿಂಗ್ ಲಿಡ್ ಆನ್ ಎ ಕೆಟಲ್ ಇನ್ಸ್ಪೈರ್ಡ್ ಜೇಮ್ಸ್ ವ್ಯಾಟ್ ಟು ಕನ್ಸ್ಟ್ರಕ್ಟ್ ಸ್ಟೀಮ್ ಎಂಜಿನ್. ಈ ಥರ ತುಂಬ ಫಿಸಿಕ್ಸ್ನಲ್ಲಿ ಒಂದು ಇನ್ಸ್ಪೈರ್ ಆಗುವಂಥದ್ದು ನೇಚರ್ನಲ್ಲಿ. ಆ ನೇಚರ್ ನೋಡ್ಕೊಂಡು ಇನ್ಸ್ಪೈರ್ ಆಗಿ ನ್ಯೂ ಲಾಗಳನ್ನ ಡೆವಲಪ್ ಮಾಡೋದು, ಇದೆಲ್ಲ ಕಮ್ಸ್ ಅಂಡರ್ ಇನ್ ಎಕ್ಸೈಟ್ಮೆಂಟ್ ಆಫ್ ಫಿಸಿಕ್ಸ್. ನೆಕ್ಸ್ಟು, ಈಗ ಬೇಸಿಕ್ ಫಿಸಿಕ್ಸ್ ಡೆವಲಪ್ ಆಗ್ತಾ ಇದೆ. ವಾಟ್ ಈಸ್ ದ ಅಡ್ವಾಂಟೇಜ್? ಬೈ ಯೂಸಿಂಗ್ ಬೇಸಿಕ್ ಲಾಸ್ ಆಫ್ ಫಿಸಿಕ್ಸ್ we can construct new devices. For example, aeroplane is there. In order to construct aeroplane, we can use one physics law called Bernoulli's principle. So then that process is called technology. So technology means by applying basic laws of physics, if you construct new device, then that process is called technology. Technology is very simple. Technology will be developed by basic laws of physics. There is a direct relationship between physics, technology and society. If you improve physics, then technology will be improved by using laws of physics. By using technology, we can improve our society or country. For example, by using Bernoulli's principle, that is a law of physics, by using that we can construct aeroplane. You know the usage of aeroplane. ಈಗ ಏರೋಪ್ಲೇನ್ ಕನ್ಸ್ಟ್ರಕ್ಟ್ ಮಾಡಿರೋದು ಯಾರಿಂದ? ಬರ್ನೌಲಿಸ್ ಪ್ರಿನ್ಸಿಪಲ್ ಇಂದ. ಬರ್ನೌಲಿಸ್ ಪ್ರಿನ್ಸಿಪಲ್ ಏನು? ಫಿಸಿಕ್ಸ್. ಫಿಸಿಕ್ಸಿಂದ ಬಂದಿದ್ದು ಏರೋಪ್ಲೇನ್. ಏರೋಪ್ಲೇನ್ ಯಾವುದಕ್ಕೆ ರಿಲೇಟೆಡು? ಟೆಕ್ನಾಲಜಿ. ಹಾಗಾದ್ರೆ ಏರೋಪ್ಲೇನ್ ಏನಕ್ಕೆ ಯೂಸ್ ಮಾಡ್ತೀವಿ? ನೀವೇನಾದರೂ ಬೇಗ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗಬೇಕು ಅಂದರೆ ಏರೋಪ್ಲೇನ್ ಪ್ರಿಫರ್ ಮಾಡ್ತೀವಿ. ಹಾಗಾದ್ರೆ ಅದು ಟ್ರಾನ್ಸ್ಪೋರ್ಟ್ನ ಈಸಿ ಮಾಡ್ತೀವಿ ನಮಗೆ.
ಮತ್ತು ಫ್ರಮ್ ಒನ್ ಕಂಟ್ರಿ ಟು ಅನದರ್ ಕಂಟ್ರಿ. ಈಗ ಎಲ್ಲಿ ಬೇಕಾದ್ರಲ್ಲಿ ಬೇಗನೆ ನಾವು ರೀಚ್ ಆಗ್ಬೋದು. ಸೊ ಸೊಸೈಟಿಗೆ ಅದು ಹೆಲ್ಪ್ ಮಾಡುತ್ತೆ. ಈಗ ಡೆವಲಪ್ಡ್ ಕಂಟ್ರೀಸ್ ಅಂತ ಹೇಳ್ತೀವಿ, ಅಮೇರಿಕಾ ಡೆವಲಪ್ ಆಗಿದೆ. ವಾಟ್ ಇಟ್ ಇಂಡಿಕೇಟ್ಸ್, ಅಲ್ಲಿ ಸೈನ್ಸ್ ಇಂಪ್ರೂವ್ ಆಗಿದೆ, ಸೈನ್ಸಿಂದ ಟೆಕ್ನಾಲಜಿ ಇಂಪ್ರೂವ್ ಆಯಿತು, ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಕಂಟ್ರಿ ಇಂಪ್ರೂವ್ ಆಯಿತು. ಸೊ ವಿ ಕ್ಯಾನ್ ಗಿವ್ ಸೋ ಮೆನಿ ಎಕ್ಸಾಂಪಲ್ಸ್ ಫಾರ್ ದ್ಯಾಟ್. ನೋಡಿ, ಇವಾಗ ಇಂಗ್ಲೆಂಡ್ನಲ್ಲಿ ಒಂದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯಿತು ಬಿಕಾಸ್ ಆಫ್ ಒಂದು ಫಿಸಿಕ್ಸ್ ಲಾ ಇಂದ. ದಟ್ ಲಾ ಇಸ್ ಕಾಲ್ಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. It is related to thermodynamics, means we can convert heat energy into useful work. That is nothing but law of thermodynamics. By using that law of thermodynamics, steam engine develop ಆಯಿತು. ಸ್ಟೀಮ್ ಎಂಜಿನ್ ಯೂಸ್ ಮಾಡಿಕೊಂಡು ಅಲ್ಲಿ ಇಂಡಸ್ಟ್ರೀಸ್ ಎಲ್ಲ ಡೆವಲಪ್ ಆಯಿತು. ಸೊ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯಿತು ಇಂಗ್ಲೆಂಡಲ್ಲಿ. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದಮೇಲೆ ಇಂಗ್ಲೆಂಡು ಡೆವಲಪ್ ಆಗಿ ರಿಚ್ ಆಯಿತು. ಹಾಗಾದರೆ ಇಂಗ್ಲೆಂಡ್ ತುಂಬ ಶ್ರೀಮಂತ ಆಗೋಕ್ಕೆ ಒಂದು ಫಿಸಿಕ್ಸ್ ಲಾ ಕಾರಣ ಆಯಿತು. ಯಾವುದಪ್ಪ ಅದು? ಲಾ ಆಫ್ ಥರ್ಮೋಡೈನಮಿಕ್ಸ್. ಇಟ್ ಗಿವ್ಸ್ ದಟ್, ಏನಂತ ಕೊಡುತ್ತದು? ವಿ ಕ್ಯಾನ್ ಕನ್ವರ್ಟ್ ಹೀಟ್ ಎನರ್ಜಿ ಇಂಟು ಯೂಸ್ಫುಲ್ ವರ್ಕ್. ಅಷ್ಟೇ ಅದು ಅಲ್ಲ. ನಮ್ಮ ಹತ್ರ ಹೀಟ್ ಎನರ್ಜಿ ಇದೆ, ಆ ಹೀಟನ್ನು ಯೂಸ್ಫುಲ್ ವರ್ಕ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಆ ಲಾ ಯೂಸ್ ಮಾಡ್ಕೊಂಡು ಸ್ಟೀಮ್ ಎಂಜಿನ್ ಕನ್ಸ್ಟ್ರಕ್ಟ್ ಮಾಡ್ದೆ. ಸ್ಟೀಮ್ ಎಂಜಿನ್ ಕನ್ಸ್ಟ್ರಕ್ಟ್ ಮಾಡ್ಕೊಂಡು ನಾವು ಇಂಡಸ್ಟ್ರಿಯಲ್ ಪರ್ಪಸ್ ಯೂಸ್ ಮಾಡ್ದೆ. ಅದೇ ರೀತಿ ಸೇಮ್ ವೇ ಈಗ ನ್ಯೂಕ್ಲಿಯರ್ ಫಿಷನ್, ಕಂಟ್ರೋಲ್ಡ್ ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್ ಅಂತ ಒಂದು ಲಾ ಇದೆ, ಫಿಸಿಕ್ಸ್ ಲಾ. ಕಂಟ್ರೋಲ್ಡ್ ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್, ಅದು ಸೆಕೆಂಡ್ PUC ನಲ್ಲಿ ಬರುತ್ತೆ, ಹೇಳ್ತೀವಿ. ಬೈ ಯೂಸಿಂಗ್ ದಟ್ ಲಾ ವಿ ಕ್ಯಾನ್ ಕನ್ಸ್ಟ್ರಕ್ಟ್ ನ್ಯೂಕ್ಲಿಯರ್ ರಿಯಾಕ್ಟರ್. ನ್ಯೂಕ್ಲಿಯರ್ ರಿಯಾಕ್ಟರಿಂದ ಎಲೆಕ್ಟ್ರಿಸಿಟಿ ಬಂತು. ಎಲೆಕ್ಟ್ರಿಸಿಟಿ ನಿಮಗೆ ಗೊತ್ತು, ಯೂಸೇಜ್ ಎಷ್ಟು ಸೊಸೈಟಿಗೆ ಒಳ್ಳೆಯದು ಅಂತ. ಇನ್ ದ ಸೇಮ್ ವೇ ಯು ಸಿ, ಬೈ ಯೂಸಿಂಗ್ ನ್ಯೂಟನ್ಸ್ ಲಾ ಆಫ್ ಮೋಷನ್, ನಾವು ರಾಕೆಟ್ ಪ್ರೊಪಲ್ಷನ್ ಆಯಿತು. ರಾಕೆಟ್ ಗೊತ್ತು ನಿಮಗೆ, ರಾಕೆಟ್ ಏನೇನು ಯೂಸ್ ಮಾಡ್ತೀವಿ? ಸ್ಯಾಟಲೈಟ್ಸ್ನ ಲಾಂಚ್ ಮಾಡೋಕ್ಕೆ ರಾಕೆಟ್ ಬೇಕು. ಆಗ ರಾಕೆಟ್ ವರ್ಕ್ ಆಗ್ತಿರೋದು ಬಿಕಾಸ್ ಆಫ್ ನ್ಯೂಟನ್ಸ್ ಲಾ. ನ್ಯೂಟನ್ಸ್ ಲಾ ಏನು? ಬೇಸಿಕ್ ಲಾ ಆಫ್ ಫಿಸಿಕ್ಸ್. ಸೊ ಫಿಸಿಕ್ಸ್ ಡೆವಲಪ್ ಆಗ್ತಾ ಇದೆ ಅಂದರೆ ಟೆಕ್ನಾಲಜಿ ಡೆವಲಪ್ ಆಯಿತು. ಟೆಕ್ನಾಲಜಿ ಡೆವಲಪ್ ಆಯಿತು ಅಂದರೆ ನಮ್ಮ ಕಂಟ್ರಿನೇ ಡೆವಲಪ್ ಆಗಿ ಒಂದು ರಿಚ್ ಆಗೋಂಥ, ಡೆವಲಪ್ಡ್ ಕಂಟ್ರಿ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ದಿಸ್ ಈಸ್ ದ ರಿಲೇಷನ್ ಬಿಟ್ವೀನ್ ಫಿಸಿಕ್ಸ್, technology and then society.